ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ, ಭರ್ಜರಿ ರೇಡ್. ಇದು ಸಾರಿಗೆ ಆಯುಕ್ತರಿಂದ ಅನಧಿಕೃತ ವಾಹನಗಳ ಮೇಲೆ ರೇಡ್ ಮಾಡಲಾಗಿದೆ. ಆ್ಯಪ್ ಆಧಾರಿತ ವಾಹನಗಳನ್ನು ಹಿಡಿದು ದಂಡ ಹಾಕ್ತಾ ಇರುವಂಥದ್ದು ಆರ್ಟಿಒ ಟೀಮ್. 3 ದಿನದಲ್ಲಿ ಆ್ಯಪ್ ಆಧಾರಿತ 350ಕ್ಕಿಂತ ಹೆಚ್ಚು ವಾಹನಗಳನ್ನು ಈಗ ಸೀಜ್ ಮಾಡಲಾಗಿದೆ. ದಂಡ ವಿಧಿಸಿ ಕೆಲವರ ಪರವಾನಗಿಯನ್ನು ರದ್ದು ಮಾಡಿರೋದು ಆರ್ಟಿಒ. ಕಾರಣ ಏನು ಅಂತ ಹೇಳಿದ್ರೆ, ಪರವಾನಗಿ ಇಲ್ಲದೆ ಈ ರೀತಿಯಾಗಿ ರಸ್ತೆಗಿಳಿದಿರುವಂಥ ವಾಹನಗಳು, ಅಂಥ ವಾಹನಗಳನ್ನು ಗುರುತಿಸಿ ಆರ್ಟಿಒ ಕಡೆಯಿಂದ ಆಗ್ತಾ ಇರುವಂಥ ಕೆಲಸ ಕಾರ್ಯಗಳು, ಕಾರ್ಯಾಚರಣೆ ಇದು. ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರಿತಾ ಇದೆ. 350ಕ್ಕಿಂತ ಹೆಚ್ಚು ವಾಹನಗಳನ್ನು ಈಗ ಸೀಜ್ ಮಾಡಲಾಗಿದೆ ಅನ್ನೋದು. ಅಂದರೆ ವಾಣಿಜ್ಯ ಪರವಾನಗಿ ಪಡೆದೆ ಇವರು ರಸ್ತೆಗೆ ಇಳಿದಿರುವಂಥ ಹಿನ್ನೆಲೆಯಲ್ಲಿ ಅಂತಹ ವಾಹನಗಳನ್ನು ಗುರುತಿಸಿ ರೇಡ್ ಮಾಡುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಸಾರಿಗೆ ಆಯುಕ್ತರಿಂದ ಅನಧಿಕೃತ ವಾಹನಗಳ ಮೇಲೆ ರೇಡ್ ಆಗುತ್ತೆ. ವಾಣಿಜ್ಯ ಪರವಾನಗಿ ಪಡೆಯದೆ ಈ ರೀತಿಯಾಗಿ ವಾಹನ ಸಂಚಾರ ಇರುವಂಥ ಹಿನ್ನೆಲೆಯಲ್ಲಿ ಅಂಥ ವಾಹನಗಳನ್ನು ಗುರುತಿಸಿ ಆರ್ಟಿಒ ಅಧಿಕಾರಿಗಳಿಂದ ರೇಡ್ ಆಗುತ್ತೆ. ಈಗ 350ಕ್ಕಿಂತ ಹೆಚ್ಚು ವಾಹನಗಳನ್ನು ಸೀಜ್ ಮಾಡಲಾಗಿದೆ. ಕೆಲವೊಂದಿಷ್ಟು ವಾಹನಗಳಿಗೆ ದಂಡವನ್ನು ಕೂಡ ವಿಧಿಸಿದ್ದಾರೆ. ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ನಾವು ಬೈಕ್ ಟ್ಯಾಕ್ಸಿಗೂ. ಹಿಂದೇನೂ ಮಾಡಿದ್ವಿ, ಬಟ್ ಇವಾಗ ಇವತ್ತಿನ ಇದರಲ್ಲಿ ಮೊನ್ನೆಯಿಂದ ಶುರು ಮಾಡಿದ್ದೇವೆ. ಮೊನ್ನೆ 263 ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ವಿ. ನಿನ್ನೆ 70 ಸೀಸ್ ಮಾಡಿದ್ದಾರೆ. ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಉದ್ದೇಶ ಏನಂತ ಹೇಳಿ, ಪ್ಲಾಟ್ಫಾರ್ಮ್ಗೆ ಹೋಗಿ ಅವರು ಇದನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನ ಸಾರಿಗೆ ತರ ವಾಹನವನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಸೀಸ್ ಮಾಡ್ತೀವಿ. ಮೊನ್ನೆಯಿಂದ ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ನಾವು ಬೈಕ್ ಟ್ಯಾಕ್ಸಿಗೂ. ಹಿಂದೇನೂ ಮಾಡಿದ್ವಿ, ಬಟ್ ಇವಾಗ ಇವತ್ತಿನ ಇದರಲ್ಲಿ ಮೊನ್ನೆಯಿಂದ ಶುರು ಮಾಡಿದ್ದೇವೆ. ಮೊನ್ನೆ 263 ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ವಿ. ನಿನ್ನೆ 70 ಸೀಸ್ ಮಾಡಿದ್ದಾರೆ. ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ಈಗ ಬೈಕ್ಗಳು ಉಂಟಲ್ಲ, ಈಗ ಜನ ಓಡಿಸ್ತಾ ಇರುವಂಥ ಬೈಕ್ಗಳು ಅದು ನಾನ್ ಟ್ರಾನ್ಸ್ಪೋರ್ಟ್, ಅಂದರೆ ಸಾರಿಗೆ ಥರ ಸ್ವಂತ ಉಪಯೋಗಕ್ಕೆ ಅಂತ ಹೇಳಿ ಬೈಕ್ನ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿರುವಂಥದ್ದು ನಾವು. ಅದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಬಾಡಿಗೆಗೆ ಹೊಡಿತಾ ಇದ್ದಾರೆ. ಎಷ್ಟೊಂದು ಜನ ಪಾಪ ಅವರು ರೆಗ್ಯುಲರ್ ಇದನ್ನೆಲ್ಲ ಬಿಟ್ಟು ಇದು ಸಂಪಾದನೆ ಮಾಡ್ಬೋದು ಅಂತ ಹೇಳಿಬಿಟ್ಟು ದಿನಕ್ಕೊಂದು 500, ಮಿನಿಮಮ್ 500 ಆದರೂ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಈ ಒಂದು ಇಲ್ಲಿಗಲ್ ಇದಕ್ಕೆ ಪ್ಲಾಟ್ಫಾರ್ಮ್ಗೆ ಹೋಗಿ ಅವರು